ಜೆನ್ಜಿ ಅಂತ ನಾವು ಹೇಳ್ತೀವಿ, ಜನರೇಷನ್ ಝಡ್ ಅಂತ. ಹಾಗೆ ಇವರು ನಮ್ಮ ಮುಂದಿನ ರಾಯಭಾರಿಗಳು. ಅದು ಪಾಸ್ವರ್ಡ್ ನಾವು ಕೊಟ್ಟದು ಆ ಹ್ಯಾಕರ್ ಅಂತ ಇರ್ತಾರೆ ಥರ್ಡ್ ಪರ್ಸನ್ಸ್, ಅವರಿಗೆ ಈಸಿಲಿ ಸಿಗಬಾರ್ದು ಅದನ್ನು. ಮಂಗಳೂರಿನ ಮುಕ್ಕಾದಲ್ಲಿರುವ ಶ್ರೀನಿವಾಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ವತಿಯಿಂದ ಆಯೋಜಿಸಲಾದ ಟೆಕ್ ಯುವ 2026ರ ತಾಂತ್ರಿಕ ಉತ್ಸವದಲ್ಲಿ ಸೈಬರ್ ಜಾಗೃತಿ ಪರಿಕಲ್ಪನೆಯನ್ನು ಕೇಂದ್ರವಾಗಿಟ್ಟುಕೊಂಡು ಹಲವು ತಾಂತ್ರಿಕ ಸ್ಪರ್ಧೆಗಳು ನಡೆಯುತ್ತಿವೆ. ಹ್ಯಾಕಿಂಗ್, ಫಿಶಿಂಗ್, ಗೇಮ್ ಡಿಸೈನಿಂಗ್, ರೋಬೋಟಿಕ್ಸ್ ಸೇರಿದಂತೆ ವಿವಿಧ ಸ್ಪರ್ಧೆಗಳ ಮೂಲಕ ವಿದ್ಯಾರ್ಥಿಗಳು ತಮ್ಮ ತಾಂತ್ರಿಕ ಕೌಶಲ್ಯವನ್ನು ಪ್ರದರ್ಶಿಸಿದರು. 2 ದಿನಗಳ ಕಾಲ ನಡೆಯುತ್ತಿರುವ ಈ ಉತ್ಸವದಲ್ಲಿ ರಾಜ್ಯದ ವಿವಿಧ ಭಾಗಗಳ ಇಂಜಿನಿಯರಿಂಗ್ ಹಾಗೂ ಡಿಪ್ಲೊಮಾ ಕಾಲೇಜ್ಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಒಂದು ಟೂಲ್ ಅಂದರೆ ಹ್ಯಾಶ್ಟ್ಯಾಗ್ ಟೂಲ್ ಅನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಿದ್ವಿ. ಈ ಟೂಲ್ ಬೇಸಿಕ್ಲಿ ಏನಂದರೆ, ನಾವು ಎಲ್ಲದಕ್ಕೂ ನಮ್ಮ ಜಿಮೇಲ್ ಆಗಿ ಎಲ್ಲ ಅಕೌಂಟಿಗೆ ನಾವು ಪಾಸ್ವರ್ಡ್ಸ್ ಕೊಡ್ತೀವಿ. ಅದು ನಾವು ಕೊಟ್ಟ ಪಾಸ್ವರ್ಡ್ ಎಷ್ಟು ಸ್ಟ್ರಾಂಗ್ ಆಗಬೇಕಂದ್ರೆ ಅದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ಅದು ಪಾಸ್ವರ್ಡ್ ನಾವು ಕೊಟ್ಟದು ಆ ಹ್ಯಾಕರ್ ಅಂತ ಇರ್ತಾರೆ ಥರ್ಡ್ ಪರ್ಸನ್ಸ್, ಅವರಿಗೆ ಈಸಿಲಿ ಸಿಗಬಾರ್ದು ಅದನ್ನು ಇದು ಮಾಡೋಕ್ಕೆ. ಅದಕ್ಕೆ ಹ್ಯಾಶ್ಟ್ಯಾಗ್ ಒಂದು ಟೂಲ್, ಅದು ಬೇಸಿಕ್ ಟೂಲ್. ಅದರಲ್ಲಿ ಒಂದು ಡಿಕ್ಷನರಿ ಅಟ್ಯಾಕ್ ಅಂತ ಇರ್ತದೆ. ಅದು rockyu.txt ಅಂತ ಒಂದು ಫೈಲನ್ನು ಯೂಸ್ ಮಾಡಿ ನಮ್ಮ ಪಾಸ್ವರ್ಡ್ ಸ್ಟ್ರಾಂಗ್ ಉಂಟಾ ಇಲ್ಲ ಅಂತ ಚೆಕ್ ಮಾಡ್ತದೆ. ಸೊ ಆ rockyu.txt ಅಲ್ಲಿ ನಮ್ಮ 14+ ಮಿಲಿಯನ್ಸ್ ಆಫ್ ಪಾಸ್ವರ್ಡ್ಸ್ ಇರ್ತದೆ. ಅದಕ್ಕೆ ನಾವು ಕೊಡುವಾಗ ಒಂದು ರ್ಯಾಂಡಮ್ ಪಾಸ್ವರ್ಡ್ ಕೊಟ್ಟರೆ ಅದು ಅದರಲ್ಲಿ ಕ್ರ್ಯಾಕ್ ಇದ್ದರೆ ಅದು ಕ್ರ್ಯಾಕ್ಡ್ ಅಂತ ಬರ್ತದೆ, ಇಲ್ಲದಿದ್ದರೆ ಅದು ಎಕ್ಸಾಸ್ಟೆಡ್ ಅಂತ ಬರ್ತದೆ. ಸೊ ಬೈ ಯೂಸಿಂಗ್ ದಿಸ್ ಹ್ಯಾಶ್ಟ್ಯಾಗ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ಅವರ್ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರ್ ಅವರ್ ಸಿಸ್ಟಮ್. ಪರ್ಫೆಕ್ಟ್ ಕೋಡ್, ಬ್ಲೈಂಡ್ ಕೋಡಿಂಗ್, ವೆಬ್ ಡಿಸೈನ್, ಪ್ರಾಂಪ್ಟ್ ಇಂಜಿನಿಯರಿಂಗ್, ಐಡಿಯಾಥಾನ್, ಸ್ಮಾರ್ಟ್ ಆ್ಯಪ್ ಪಿಚ್, ಪ್ರಾಜೆಕ್ಟ್ ಎಕ್ಸ್ಪೋ ಮುಂತಾದ ಹಲವು ಸ್ಪರ್ಧೆಗಳು ಆಯೋಜಿಸಲಾಗಿದ್ದು, ವಿದ್ಯಾರ್ಥಿಗಳಲ್ಲಿ ನವೀನ ಆಲೋಚನೆ ಮತ್ತು ತಾಂತ್ರಿಕ ಜ್ಞಾನವನ್ನು ಉತ್ತೇಜಿಸುವ ಉದ್ದೇಶ ಹೊಂದಿದೆ. ಆಸ್ ಎ ಸ್ಟೂಡೆಂಟ್ಸ್ ಅವರು ಆ ಸೈಬರ್ ಸೆಕ್ಯೂರಿಟಿಯ ಸಿಸ್ಟಮ್ಸನ್ನು ಯಾವ ರೀತಿ ಸ್ಟ್ರಾಂಗ್ ಮಾಡ್ಬೋದು, ಯಾವ ರೀತಿ ಅದನ್ನು ಮುಂದಿನ ಲೆವೆಲ್ಗೆ ಕೊಂಡೋಗ್ಬೋದು, ಹ್ಯಾಕರ್ಸ್ ಹ್ಯಾಕ್ ಮಾಡುವ ಮೊದಲೇ ಏನೆಲ್ಲ ಹ್ಯಾಕ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಅದಕ್ಕೆ ಬೇಕಾದ ಕೋಡನ್ನು ಬರೆದು ಅದನ್ನು ಡಿಫ್ಯೂಸ್ ಮಾಡುವಂಥದ್ದು ಈಗಿನ ಸ್ಟೂಡೆಂಟ್ಸ್ನವರ ಜವಾಬ್ದಾರಿ ಅಂತ ಅನ್ಕೊಳ್ಬೋದು. ಹಾಗೆ ಅವರ ಸೈಬರ್ ನಾಲೆಜನ್ನು ಅವರು ಈಗಿನ ಸೊಸೈಟಿಗೆ, ಅವರ ಪ್ಯಾರೆಂಟ್ಸ್ಗೆ, ನಿಯರ್ ಆ್ಯಂಡ್ ಡಿಯರ್ ಒನ್ಸ್ಗೆ, ಎಲ್ರಿಗೂ ಅಥವಾ ಸುತ್ತಮುತ್ತಲಿನ ನೇಬರ್ಸಿಗೆ, ಸುತ್ತಮುತ್ತಲಿನ ಎಲ್ಲ ಜನರಿಗೂ A to Z ಎಲ್ಲ ನಮ್ಮೆಯ ಜನರಿಗೂ, ಎಲ್ಲ ಏಜ್ ಗ್ರೂಪ್ನವರಿಗೂ ಅದನ್ನು ಅವರು ಯಾವ ರೀತಿಯಲ್ಲಿ ಮುಂದೂಡ್ಕೊಂಡೋಗಿ ಅವರಿಗೆ ಅವೇರ್ನೆಸ್ ತರ್ಬೋದು ಅಂತ ಹೇಳೋದಕ್ಕೆ ಈಗಿನ ಈ ಒಂದು ಟೆಕ್ ಯುವ ಫಂಕ್ಷನ್ ಸೈಬರ್ ಅವೇರ್ನೆಸ್, ಸೈಬರ್ ಸೆಕ್ಯೂರಿಟಿ ಬಗ್ಗೆ ಕೊಟ್ಟಿರುವಂಥದ್ದು ಒಳ್ಳೆಯ ವಿಷಯ ಅಂತ ನಾನು ಅನ್ಬೋದು. ಕಲಿತವ್ರು ಇರ್ಬೋದು, ಕಲಿಯದೇ ಇದ್ದವರು ಇರ್ಬೋದು, ಬಹಳಷ್ಟು ಜನ ವಿದ್ಯಾವಂತರು ಇರ್ಬೋದು, ಅವಿದ್ಯಾವಂತರು ಇರ್ಬೋದು, ಟೆಕ್ಕಿಗಳು ಇರ್ಬೋದು, ಬಹಳಷ್ಟು ಜನ ಈ ಸೈಬರ್ ಸೆಕ್ಯೂರಿಟಿಯ ಥ್ರೆಟ್ಗೆ ಒಳಗಾಗಿದ್ದಾರೆ. ಬಹಳಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಈಗಿನ ಜೆನ್ಜಿ ಅಂತ ನಾವು ಹೇಳ್ತೀವಿ, ಜನರೇಷನ್ ಝಡ್ ಅಂತ. ಹಾಗೆ ಇವರು ನಮ್ಮ ಮುಂದಿನ ರಾಯಭಾರಿಗಳು. ಅವರ ಮುಖಾಂತರ ನಾವು ಆ್ಯಕ್ಚುಲಿ ಈ ತಾಂತ್ರಿಕತೆಯಲ್ಲಿ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಅನ್ನು ಹೇಗೆ ಅಳವಡಿಸಿಕೊಂಡು ಅದನ್ನು ಹೇಗೆ ಜನರಿಗೆ ಅವರು ಅದನ್ನು ತಲುಪಿಸಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಈ ಮನೆಯಲ್ಲಿರತಕ್ಕಂಥ ಒಂದು ಸಣ್ಣ ಮಗುವಿಂದ ಹಿಡಿದುಕೊಂಡು 100 ವರ್ಷದ ವಯಸ್ಸಿನವರೆಗೂ ಸಹ ಬಹಳ ಮುಖ್ಯವಾದಂತಾಗಿದೆ. ಗೊತ್ತಿಲ್ಲದೆ ಏನೋ ಒಂದು ಲಿಂಕ್ ಬರ್ತದೆ, ನಿಮ್ಗೆ 5 ಲಕ್ಷ ರೂಪಾಯಿ ಬಂದಿದೆ, ನಿಮ್ಗೆ ಹೊಸ ವರ್ಷಕ್ಕೆ ಗ್ರೀಟಿಂಗ್ಸ್ ಬಂದಿದೆ, ಕ್ಲಿಕ್ ಮಾಡಿ ಅಂತ. ಅದು ಕ್ಲಿಕ್ ಮಾಡಿದ ಕೂಡ ನಿಮ್ಮ ಮೊಬೈಲಲ್ಲಿ ಇರತಕ್ಕಂತಹ ಎಲ್ಲ ಡೇಟಾಗಳು ಬ್ರೀಚ್ ಆಗಿ ಬಿಡ್ತದೆ. ಹಾಗಾಗಿ ಪ್ರತಿಯೊಬ್ಬರು ಸೈಬರ್ ಈ ಸೆಕ್ಯೂರಿಟಿ ಥ್ರೆಟ್ಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದು ಈ ಸಲದ ನಮ್ಮ ಟೆಕ್ ಯುವದ ಉದ್ದೇಶ. Many peoples are going astray because of this cyber crimes and many things, and some people are losing their jobs and losing their life, and also many people are losing their own identity. So to make aware of this, we are conducting the event called Tech Yuva, and many people are participating, like more than 1,500 students are there. So they are cultivating this and making sure that they are learning something from this event.